ಕೈ ಕೊಟ್ಟ ನಾರಿ ಕೈ ಹಿಡ್ದ ಲಾರಿ. ಸರ್ ನಮಸ್ತೆ. ಹಾ ನಮಸ್ತೆ ಸರ್ ನಿಮ್ಮ ಹೆಸರು? ನಮ್ಮ ಹೆಸರು ಬೀರಪ್ಪ ಅಂತಂದೇಳಿ. ಎಷ್ಟು ವರ್ಷದಿಂದ ಗಾಡಿ ಓಡಿಸ್ತಾ ಇದ್ದೀರಾ ಸರ್ ನೀವು? ಸುಮಾರು 8 ವರ್ಷ ಆಯ್ತು. 8 ವರ್ಷ ಆಯ್ತು. ಹೇಗೆ ಸರ್ ನೀವು ಗಾಡಿ ಕಲ್ತಿದ್ದು? ಗಾಡಿ ಮನೆ ಪ್ರಾಬ್ಲಮ್ಲಿಂತ ಕಲ್ತಿರೋದು. ಹಂಗಾಗಿ ಗಾಡಿನೇ ಜೀವನ. ಇದೇ ನಮ್ಗೆ ಒಂಥರ ತಾಯಿ. ಇದರಲ್ಲೇ ಊಟ ಮಾಡೋದು, ಇದರಲ್ಲೇ ಮಲ್ಕೊಳೋದು. ಇದು ನಿಮ್ದು ಸ್ವಂತ ಗಾಡಿನ ಸರ್ ಇದು? ಅಲ್ಲ ಅಲ್ಲ, ನಾವು ಡ್ರೈವರು. ಗಾಡಿ ಹಾಸನದ್ದು. ಹಾಸನ. ಈಗ ನೀವು ಗಾಡಿ ಕಲ್ತಿದ್ದು ಯಾವ ರೀತಿ ಸರ್ ಇಲ್ಲಿ ಫೀಲ್ಡಿಗೆ ಬಂದು? ಫೀಲ್ಡಿಗೆ ಬಂದು ಒಂದು ಆಸೆ ಇತ್ತು ಕಲಿಬೇಕಂತಂದೇಳಿ. ಫಸ್ಟ್ ಸ್ಟಾರ್ಟಿಂಗು ನಾನು VRL ಅಲ್ಲಿ ಕ್ಲೀನರ್ ಕೆಲಸ ಮಾಡಿದ್ದೆ 2015-16 ಸಾಲಿನಲ್ಲಿ. ಅವಾಗ್ಲಿಂತ ಕಲ್ತಿದ್ದೀನಿ. 1.5-2 ವರ್ಷ ಕ್ಲೀನರ್ ಕೆಲಸ ಮಾಡಿದ್ದೀನಿ. ಅಂದ್ರೆ ಗಾಡಿ ಕಲ್ತಾದ್ಮೇಲೆ ರೂಟ್ ನೋಡ್ಬೇಕನ್ನೋ ಆಸೆಗೆ ಆಲ್ ಓವರ್ ಇಂಡಿಯಾ ಕ್ಲೀನರ್ ಕೆಲ್ಸಕ್ಕೆ ಅಡ್ಡಾಡಿದ್ದೀನಿ. VRL ಅಲ್ಲಿ ವಾಪಸ್ಸು ಪ್ರೈವೇಟ್ ಹಾಲಿನ ಟ್ಯಾಂಕರ್ ಅಲ್ಲಿ ಅಡ್ಡಾಡಿದ್ದೀನಿ. ಈಗ ನೀವು ಡ್ರೈವಿಂಗ್ ಫೀಲ್ಡ್ ಬಂದು ಎಷ್ಟು ವರ್ಷ ಆಯ್ತು ಕಲ್ತಿದ್ದು? ಮಿನಿಮಮ್ ಒಂದು 8-10 ವರ್ಷ ಆಯ್ತು. 10 ವರ್ಷದಿಂದ ಓಡಿಸ್ತಾ ಇದ್ದೀವಿ. ಈಗ ಯಾವ್ಯಾವ ರೂಟ್ ಓಡಿಸಿದ್ದೀರಾ ಸರ್ ನೀವು ಡ್ರೈವಿಂಗ್ ಫೀಲ್ಡ್ ಬಂದ್ಮೇಲೆ? ಆಲ್ ಓವರ್ ಇಂಡಿಯಾ ಅಡ್ಡಾಡಿದ್ದೀವಿ. ಆಲ್ ಓವರ್ ಇಂಡಿಯಾ ಓಡಿಸಿದ್ದೀರಾ? ಜೈಪುರು, ಲಕ್ನೋ, ಕೋಲ್ಕತ್ತಾ, ಒಡಿಶಾ, ವಾಪಸ್ ಈ ಕಡೆ ಅಹಮದಾಬಾದ್, ಜೈಪುರು, ಉದಯಪುರು. ಇವಾಗ ಓಡಿಸ್ತಾ ಇರೋ ಗಾಡಿ ಎಲ್ಲೆಲ್ಲಿ ಓಡುತ್ತಾ ಸರ್ ಇವಾಗ? ಇದು ಇಲ್ಲ, ಆಲ್ ಕರ್ನಾಟಕ. ಈ ಗಾಡಿ ಬೇರೆ ಸ್ಟೇಟ್ಗೆಲ್ಲ ಹೋಗಲ್ವಾ ಸರ್ ಇದು? ಹೋಗುತ್ತೆ, ಬಟ್ ನಾವು ಹೋಗಲ್ಲ. ಅವಾಗಿಗಿಂತ ಇವಾಗೆಲ್ಲ ಕಳ್ತನ ಅಲ್ಲಿ ಇಲ್ಲಿ ಜಾಸ್ತಿ. ಹಂಗಾಗಿ ಇಲ್ಲ ಕರ್ನಾಟಕದಲ್ಲೇ ನೆಮ್ಮದಿಯಾಗಿ ಆರಾಮ್ ನಿದ್ದೆ ಮಾಡ್ಕೊಂಡು ಓಡಿಸಿದ್ರೆ ಆಯ್ತು ಅಂತ ಇಲ್ಲ ಓಡಿಸ್ತಾ ಇರೋದು. ಅಲ್ಲೆಲ್ಲ ಕಳ್ತನ ಜಾಸ್ತಿ ಅಂತ. ನಿಮ್ಗೆ ಯಾವ್ದಾದ್ರು ಎಕ್ಸ್ಪೀರಿಯನ್ಸ್ ಆಗಿದ್ಯಾ ಆ ತರ ಕಳ್ತನ ಆಗಿರೋದು? SVC ಟ್ರಾನ್ಸ್ಪೋರ್ಟ್ ಅಲ್ಲಿ ಓಡಿಸ್ಬೇಕಾದ್ರೆ ಫ್ಲಿಪ್ಕಾರ್ಟ್ ಗಾಡಿ. ಯಾವ ಗಾಡಿ ಸರ್? ಫ್ಲಿಪ್ಕಾರ್ಟ್. ರನ್ನಿಂಗ್ ಎಲ್ಲ ಹಿಂದ್ಗಡೆ ರನ್ನಿಂಗ್ ಗಾಡಿ ಇರುವಾಗ್ಲೇ ಪಾರ್ಸಲ್ ಲೋಡ್ ಏನಾದ್ರು ಇದ್ರೆ ಎತ್ಕೊಬಿಡೋದು. ಬೈಕ್ ತಗೊಂಡು ಇಂಡಿಕೇಟರ್ ಇರಲ್ಲ, ಲೈಟ್ ಇರಲ್ಲ, ಏನಿರಲ್ಲ. 3 ಜನ ರನ್ನಿಂಗ್ ಎಲ್ಲ ಹಿಂದ್ಗಡೆ ಹಾಕ್ತಾರೆ. ಹಾಕ್ಬಿಟ್ಟು ಏನಾದ್ರು ಲೋಡ್ ಇದ್ರೆ ಎತ್ಕೋತಾರೆ ಅದ್ರಲ್ಲಿ. ಈಗ ನಿಮ್ಗೆ ಗೊತ್ತಾಗಲ್ಲ ಅದು ಬರೋದು? ರನ್ನಿಂಗ್ ಅಲ್ಲಿ ಗೊತ್ತಾಗಲ್ಲ. ಹಿಂದೆ ಗಾಡಿಯವರು ಏನಾದ್ರು ಸಿಗ್ನಲ್ ಕೊಟ್ರೆ ಗೊತ್ತಾಗುತ್ತೆ. ಈಗ ಕಳ್ತನ ಆದ್ರೆ ಅದನ್ನ ಹೇಗೆ ನೀವು ಓನರ್ಗೆ ಅಥವಾ? ಓನರು ಅಲ್ಲಿ ಆ ಕಂಪ್ನಿಲಿ ಮಾತ್ರ ಓನರ್ಗಳೇ ಕಂಪ್ಲೇಂಟ್ ಕೊಟ್ಟು ಅವ್ರ ದುಡ್ಡೆಲ್ಲ ಇದು ಮಾಡ್ಕೊಂಡ್ರೆ ನಮ್ಗೇನ್ ತೊಂದ್ರೆ ಮಾಡಿ ಅವರೇ ದುಡ್ಡು ಹಾಕಿ ಕಸ್ಟಮರ್ ಕೊಡ್ಬೇಕಾಗತ್ತೆ. ಸರ್ ಇವಾಗ ಇಷ್ಟು ವರ್ಷದಲ್ಲಿ ಯಾವ್ಯಾವ ಕಂಪ್ನಿಗಳಲ್ಲಿ ಕೆಲಸ ಮಾಡಿದೀರಾ ನೀವು? ಸರ್ ನಾನು ಬರೋಬ್ಬರ ಅಂದ್ರೆ ಸ್ಟಾರ್ಟಿಂಗು ಟಿಪ್ಪರ್ ಓಡಿಸಿದ್ದೆ. ಆಮೇಲೆ ಹಾಲಿನ ಟ್ಯಾಂಕರ್ ಆದ್ಮೇಲೆ ಪ್ರೇಮ್ ಗ್ಯಾಸ್ ಅಂತಂದೇಳಿ ಗ್ಯಾಸ್ ಗಾಡಿ. ಅದಾದ್ಮೇಲೆ SVC ಟ್ರಾನ್ಸ್ಪೋರ್ಟ್ ಅಂತಂದ್ರೆ ಓಡಿಸ್ತಾ ಇದ್ವಿ. ಅದು ಬಿಟ್ಟಾದ್ಮೇಲೆ ಊರಲ್ಲೇ ಇದ್ವಿ. ಆಮೇಲೆ ಕಾಂಟ್ರಾಕ್ಟ್ ಬೇಸಿಕ್ ಮೇಲೆ KSRTC ಕರೆದ್ರು. KSRTC ಅಲ್ಲಿಗೆ ಹೋದ್ವಿ. ಅಲ್ಲಿ ಸ್ಟಾರ್ಟಿಂಗ್ಗೆ ಅವರು 10,000 ಕಟ್ಬೇಕು, ವಾಪಸ್ ಬಿಡ್ಬೇಕಾದ್ರೆ ನಿಮ್ 10,000 ಕೊಡ್ತೀವಿ ಅಂತಂದ್ ಹೇಳಿದ್ರು. ಆಯ್ತು ಸರಿ ಹೋಗೋಣ ಅಂತಂದ್ರೆ ಮಾಡಿದ್ವಿ. ಅಲ್ಲಿ ಪೇಮೆಂಟು ಕ್ಲಿಯರ್ ಕೊಡ್ಲಿಲ್ಲ ಅವನು. ಪೂಜಾ ಸೆಕ್ಯೂರಿಟಿ ಅಂತಂದೇಳಿ ಬೇಸಿಕ್ನವನು. ಅಲ್ಲ ಅದಾದ್ಮೇಲೆ ಕಂಟಿನ್ಯೂ ಡ್ಯೂಟಿ ಮಾಡಿದ್ವಿ. 8 ತಿಂಗಳು ಡ್ಯೂಟಿ ಮಾಡಿದ್ರೆ ಅವನು 1ನೇ ತಾರೀಕು ಪೇಮೆಂಟ್ ಬರುತ್ತೆ ಅಂತಂದ್ ಹೇಳ್ತಾನೆ. ಅದು ಮುಂದಿನ ತಿಂಗಳ 1ನೇ ತಾರೀಕು ಬರುತ್ತೆ. 1 ತಿಂಗಳ ಕಾಯ್ಬೇಕು. 1 ತಿಂಗಳು ಪೇಮೆಂಟ್ಗೆ 1 ತಿಂಗಳು ಬಿಟ್ಟು ಬರುತ್ತೆ. ವಾಪಸ್ಸು ಒಂದೊಂದ್ ತಿಂಗಳು ಏನ್ ಮಾಡ್ತಾನೆ, 28ಕ್ಕೆ ಹಾಕ್ತಾನೆ, ಇಲ್ಲ 25ಕ್ಕೆ ಹಾಕ್ತಾನೆ. ಆ ತರ ಮಾಡೋನು. ಅಂದ್ರೆ ಕರೆಕ್ಟ್ ಆಗಿರೋ ಡೇಟ್ ಇಲ್ಲ. ವಾಪಸ್ಸು ಇಲ್ಲಪ್ಪ ನಾವು ಫೋನ್ಗೂ ರೆಸ್ಪಾನ್ಸ್ ಮಾಡ್ತಾ ಇರ್ಲಿಲ್ಲ ಕಾಂಟ್ರಾಕ್ಟ್ ಅವರು. ಯಾವ ಇಸ್ವಿಲ್ ನೀವು ಮಾಡ್ತಾ ಇದ್ರು KSRTC? 24 ಅಂದ್ರೆ ಲಾಸ್ಟ್ ವರ್ಷ ಮಾಡ್ತಾ ಇದ್ರು. ಅಲ್ಲಿ KSRTC ಕಾಂಟ್ರಾಕ್ಟ್ ಅಲ್ಲಿ ಎಷ್ಟು ಸಂಬಳ ಬರ್ತಾ ಇತ್ತು ನಿಮ್ಗೆ? ಅದು ಅವರು ಹೇಳಿದ್ದು 25,000 ಬೇಸಿಕ್, OT ಗಿಟಿ ಎಲ್ಲ ಸೇರಿ ಒಂದು 23 ಬರುತ್ತಾ ಅಂತ ಹೇಳಿದ್ದು. PF ಕಟ್ಟಾಗಿ. ಅದು ನಮಗ್ ಬಂದ್ ಸೇರೋದು 19-18 ಬಂದ್ ಸೇರ್ತಿತ್ತು. ಯಾಕಂಗೆ ಕಮ್ಮಿ ಆಗುತ್ತಲ್ವಾ? ಕಟ್ ಮಾಡ್ತಾ ಇದ್ರು. ಯಾಕೆ? ಕಂಟಿನ್ಯೂ ಡ್ಯೂಟಿ ಮಾಡ್ಬೇಕಂತೆ. ಕಂಟಿನ್ಯೂ ಡ್ಯೂಟಿ ಮಾಡಿ ನೋಡಿದ್ವಿ. 21,000 ಲಾಸ್ಟ್ ಬಂದೈತೆ ಪೇಮೆಂಟ್. 21,000. ಅದನ್ನ ಕೇಳಕ್ಕೆ ಫೋನ್ ಹಚ್ಚಿದ್ರೆ ಫೋನ್ ರೆಸ್ಪಾನ್ಸ್ ಮಾಡ್ತಾ ಇರ್ಲಿಲ್ಲ.
ಈಗ KSRTC ಏನಿಗೆ ಬಿಟ್ಬಿಟ್ರಿ ಮತ್ತೆ ಕಾಂಟ್ರಾಕ್ಟ್ ಅಲ್ಲಿ ನೀವು? ಸುಮ್ನೆ ತಲೆ ಹಿಂಸೆ. ಬೆಳಗ್ಗೆ ಎದ್ದು ಡ್ಯೂಟಿ ಮಾಡ್ಬೇಕಂತ ಹೋದ್ರೆ ಹಾ. ಅಲ್ಲಿ ಇರೋ ಡಿಪೋ ಮ್ಯಾನೇಜರು ವಾಪಸ್ಸು ನಮಗೆ ರೊಟೇಷನ್ ಕೊಡೋ ಇನ್ಚಾರ್ಜು, ಗಾಡಿ ಕೊಡೋ ಇನ್ಚಾರ್ಜು, ಇವಾಗ ಬೆಳಿಗ್ಗೆ ಹೋಗತ್ಲೆ ಒಂದ್ ಗಾಡಿ ಅಂಕರು ಕೊಡಂಗಿಲ್ಲ ನಮ್ಗೆ. ಒಂದ್ ರೂಟ್ ಅಂಕರು ಕೊಡಂಗಿಲ್ಲ. ಹೋದ್ವಾ ಒಂದ್ ಗಾಡಿ ಒಂದ್ ರೂಟ್ ಕೊಟ್ರೆ ಹೋಗಿ ರೂಟ್ ನೋಡ್ಕೊಂಡು ವಾಪಸ್ಸು ಗಾಡಿಗೆ ಹೋಗಿ ಮಿರರ್ ಹಾಕೋಬೇಕು ನಾವೇ. ಸ್ವಂತ ನಾವೇ ಮಿರರ್ ಎತ್ಕೊಂಡು ಹೋಗಿ ಮಿರರ್ ಹಾಕೋಬೇಕು. ಅಂದ್ರೆ ನೀವೇ ತಗೊಂಡ್ ಹೋಗ್ಬೇಕಾ ಮಿರರ್ ಕೂಡ? ಮಿರರ್ ಎತ್ಕೊಂಡು ಹೋಗ್ಬೇಕು. ಮಿರರ್ ಎತ್ಕೊಂಡು ಹೋಗಿ ಹಾಕೋಬೇಕು. ಮತ್ತ ವಾಪಸ್ಸು ಇಲ್ಲ ಆ ರೂಟ್ ಬಿಟ್ಟು ಬೇರೆ ರೂಟ್ಗೆ ಹೋಗಂತಂದ್ರೆ ಗಾಡಿ ಚೆನ್ನಾಗಿರಲ್ಲ. ಅದು ಒಂದ್ ಹಿಂಸೆ. ಹಂಗಾಗಿ ಆ ಹಿಂಸೆಕ್ಕೆ ಬಿಟ್ಟಾದ್ಮೇಲೆ ಕಾಂಟ್ಯಾಕ್ಟ್ ನವನ್ ಕೇಳಿದೆ, ಈ ತರ ಬಿಟ್ಟಿದೀವಿ, ನಮ್ಮ ಅಮೌಂಟ್ ವಾಪಸ್ ಕೊಡಿ, ಇಲ್ಲ AF ಕೊಡಿ ಅಂತಂದ್ ಹೇಳಿದ್ವಿ. ಅವನ್ ಏನಂತಾನೆ, ನೀನೇ 70,000 ಕೊಡು ಅಂತಂದ್ ಕೇಳಿದ ನನ್ನ. ನೀವೇ 70,000 ಕೊಡ್ಬೇಕಂತ? ಯಾಕೆ ಸರ್ ಅಂತ ಕೇಳಿದೆ. ಇಲ್ಲಪ್ಪ ನೀನ್ ರೀಸನ್ ಕೊಟ್ಟಿಲ್ಲ, ಏನಿಲ್ಲ. ಸರ್ ನೀವು ಪಿಕ್ ಮಾಡಿದ್ರೆ ನಾವು ಹೇಳ್ಬೋದು, ನೀವು ಫೋನೇ ಪಿಕ್ ಮಾಡ್ಲಿಲ್ಲಪ್ಪ ಅಂತಂದ್ರೆ ನಾವ್ ಯಾರಿಗಂತ ಹೇಳ್ಬೇಕು ಅಂತ ಕೇಳಿದ್ವಿ. ಅದು ನನ್ ಬಾಧೆ ಅಲ್ಲ ಅಂತ ನನ್ನ. ಹೋಗ್ಲಿ ಬಿಡೋ ಬಿಟ್ಟಾಕನ ಅಂತಂದ್ರೆ ಸುಮ್ನೆ ಬಿಟ್ಟು ಊರಲ್ಲೇ ಇದ್ದೆ. ಆ ಊರಲ್ಲಿದ್ದಾಗ ಈ ಕಂಪ್ನಿ ಬಂದಿದ್ದೀನಿ. ವಾಪಸ್ 1-2 ತಿಂಗಳು BMTCಗೂ ಹೋಗಿದ್ದೆ. BMTC ಮಾಡ್ತಾ ಇದ್ರಿ? ಅಲ್ಲೆಲ್ಲ ಹೇಗಿತ್ತು BMTC? ಹೇಗಿತ್ತು ನಿಮ್ಗೆ? BMTC ಚೆನ್ನಾಗೈತೆ ಅಣ್ಣ, ಯಾವ ಟೆನ್ಷನ್ ಇಲ್ಲ, ಏನಿಲ್ಲ. ಪೇಮೆಂಟ್ ಡೇಟ್ ಟು ಡೇಟ್ 7ನೇ ತಾರೀಕು ಒಳ್ಳೆ ಸಂಬಳ ಉಳಿತಿದೆ. ಆದ್ರೆ ನಮಗೆ ಊಟಕ್ಕೆ ತೊಂದರೆ ಆಯ್ತು, ಊಟಕ್ಕೆ ಸೆಟ್ ಆಗ್ಲಿಲ್ಲ, ಹಂಗಾಗಿ ಬಿಟ್ರೋದು. BMTC ಬಿಟ್ಬಿಟ್ರು? BMTC ಚೆನ್ನಾಗೈತೆ, ಏನ್ ತೊಂದ್ರೆ ಇಲ್ಲ. ಅಲ್ಲಿ ಎಷ್ಟು ಅವರ್ ಡ್ಯೂಟಿ ಇತ್ತು BMTC ನಿಮ್ಗೆ? ಅದು 8 ಅವರ್ ಇದೆ, 12 ಅವರ್ ಇದೆ. 8 ಅವರ್ ಮೇಲೆ ಮಾಡಿದ್ರೆ OT ತರ 100 ರೂಪೀಸ್ ಕೊಡ್ತಾರೆ. 1 ಅವರ್ಗೆ 100 ರೂಪೀಸ್. ನೀವು ಡೈಲಿ ಮಾಡ್ಬೋದಾ ಆತರ? ಡೈಲಿ ಮಾಡ್ತಿದ್ವಿ. ಡೈಲಿ ಮಾಡ್ತಾ ಇದ್ರಿ. BMTC ನಲ್ಲಿ ಎಷ್ಟು ತಗೋತಾ ಇದ್ರಿ ಸಂಬಳ? ಅಣ್ಣ ನಾನಲ್ಲಿ 2 ತಿಂಗಳ ಮಾಡಿದ್ದೆ. 1 ತಿಂಗಳ 31 ತಗೊಂಡಿದ್ದೀನಿ, 1 ತಿಂಗಳ ಊರು ಒಂದಲ್ಲ 28 ತಗೊಂಡಿದ್ದೀನಿ. 1 ತಿಂಗಳು 28. ಅದು ಕರೆಕ್ಟ್ ಆಗಿ ಬರ್ತಾ ಇತ್ತು BMTC ನಲ್ಲಿ? ಪೇಮೆಂಟ್ ಮಾತ್ರ ಕ್ಲಿಯರಿಟಿ ಕರೆಕ್ಟ್ ಡೇಟ್ ಬರೋದು? ಕರೆಕ್ಟ್ ಡೇಟ್ ಆಗಿ ಬರೋದು. ಈಗ KSRTCಗೆ ನೀವು 10,000 ಕೊಟ್ಟಿದ್ರಿ ಸ್ಟಾರ್ಟಿಂಗ್ ಜಾಯ್ನ್ ಆಗುವಾಗ, ರಿಸೈನ್ ಮಾಡಿದ್ಮೇಲೆ ಕೊಡ್ತೀನಿ ಅಂತ. ಅದು 10,000 ಆದ್ರೂ ಕೊಟ್ರ ನಿಮ್ಗೆ? ಕೊಟ್ಟಿಲ್ಲ. ಅದು ಕೊಡ್ಲಿಲ್ಲ. 10,000 ಸಂಬಳ ಕೊಟ್ರೆ ಕಂಪ್ಲೀಟ್ ಎಲ್ಲಾನು? ಸಂಬಳ ಕೊಟ್ಟಿದ್ದಾರೆ, ಅದು ಕಟ್ ಮಾಡ್ಕೊಂಡ್ ಕೊಟ್ಟಿದ್ದಾರೆ. ಇವಾಗ KSRTC ನಲ್ಲಿ ಒಂದ್ ದಿನಕ್ಕೆ ಎಷ್ಟು ಕಿಲೋಮೀಟರ್ ಓಡಿಸ್ಬೇಕಿತ್ತು ಅವಾಗ? KSRTC ಅಣ್ಣ 310-320 ಕಿಲೋಮೀಟರ್ ಡೈಲಿಗೆ ಕೊಡ್ಲೇಬೇಕು ನಾವು. ಅವಾಗ 300 ಕಿಲೋಮೀಟರ್ ಇತ್ತು ಪರ್ ಡೇ. ಅಂದ್ರೆ ಯಾವ ರೂಟ್ ಓಡಿಸ್ತಾ ಇದ್ರಿ ನೀವು ಅವಾಗ? ಅಂದ್ರೆ ಅವ್ರು ಶೆಡ್ಯೂಲ್ ಹಾಕಿರ್ತಾರೆ, ಈ ತರ ರೂಟ್ ಅಂತಂದೇಳಿ ಅದೇ ರೂಟ್ ಅಲ್ಲೇ ಹೋಗ್ಬೇಕು, ಅದೇ ರೂಟ್ ಅಲ್ಲೇ ಬರ್ಬೇಕು. ಅದು 3 ಟ್ರಿಪ್ ಆದ್ರೂ ಅದೇ ರೂಟ್ ಅಲ್ಲಿ ಮಾಡಿ ಆ ಕಿಲೋಮೀಟರ್ ಕಂಪ್ಲೀಟ್ ಮಾಡ್ಬೇಕು. ಪರ್ ಡೇ ಕಂಪ್ಲೀಟ್ ಮಾಡ್ಲೇಬೇಕು. BMTC ಹಾಗೆ ಇದೆಯಾ? ಆ BMTC ಆಗಿದೆ, ಆದ್ರೆ ಸಿಟಿ ಅಲ್ಲ, ಕಿಲೋಮೀಟರ್ ಕಮ್ಮಿ. BMTC ಎಷ್ಟಿದೆ? 120, 160, 180 ಈ ತರ. 180 ಒಳಗಡೆ ಲಾಸ್ಟ್? 200 ಒಳಗಡೆ ಕವರ್ ಮಾಡ್ಬೋದಾ BMTC? ಮಾಡ್ಬೋದು, ಒಂದೊಂದ್ ಟೈಮ್ ಜಾಮ್ ಆಗಿರ್ತದೆ. ತುಂಬಾ ಕಷ್ಟ ಅಂತೀರಾ? ನೀವು ಮಾಡಿದೀರಾ ಯಾವಾಗ್ಲಾದ್ರು? ಕಮ್ಮಿ ಕಿಲೋಮೀಟರ್ ಆದ್ರೆ ಏನ್ ಮಾಡ್ತಾರೆ? ಕಮ್ಮಿ ಕಿಲೋಮೀಟರ್ ಆದ್ರೆ ಹಚ್ಕೊಳ್ತಾರೆ, ಏನ್ ತೊಂದ್ರೆ ಇಲ್ಲ. ಸರ್ ಈಗ ನಿಮ್ ಗಾಡಿ ಎಷ್ಟು ಮೈಲೇಜ್ ಬರ್ತಾ ಇದೆ ಈಗ? ಸರ್ ಇದು 3, 2, 3, 4 ವರೆಗೆ ಬರುತ್ತೆ. 4 ಗಂಟೆ ಬರುತ್ತೆ. 4 ಮೈಲೇಜ್. ಟನ್ನೇಜ್ ಹೇಗೆ ಆಗ್ತೀರಾ ಸರ್ ನೀವು ಇದಕ್ಕೆ? ಟನ್ನೇಜ್ ಪಾಸಿಂಗ್ ಟನ್. ಯಾವ್ಯಾವ ರೂಟ್ ಓಡಿಸ್ತಾ ಇದೀರಾ ಸರ್ ಕರ್ನಾಟಕದಲ್ಲಿ? ನಾನು ಇವಾಗ ರಾಯಚೂರಿಂದ ಬಂದಿದ್ದೀನಿ. ರಾಯಚೂರಿಂದ ಬಂದಿದ್ದೀರಾ? ಈಗ ರಾಯಚೂರಿಂದ ಬರ್ಬೇಕಂದ್ರೆ ಎಷ್ಟು ಡೀಸೆಲ್ ಬೇಕಾಗುತ್ತೆ ಮೈಸೂರಿಗೆ? ಸರ್ ಇಲ್ಲಿಂದ 210 ಲೀಟರ್. 210 ಲೀಟರ್ ಬೇಕಾಗುತ್ತೆ. ಎಷ್ಟು ಕಿಲೋಮೀಟರ್ ಇದೆ ಸರ್ ರಾಯಚೂರಿಂದ? 600 ಕಿಲೋಮೀಟರ್. 600 ಕಿಲೋಮೀಟರ್ ಇದೆ. 600 ಕಿಲೋಮೀಟರ್ಗೆ 210 ಲೀಟರ್ ಬೇಕಾಗುತ್ತೆ. ಸರ್ ಇವಾಗ ಭಾರತ್ ಬೆಂಜ್ ಅಲ್ಲಿ ಒಂದ್ಸಲಿ ಮೇಂಟೆನೆನ್ಸ್ ಮಾಡಿಸ್ಬೇಕು ಅಂದ್ರೆ ಎಷ್ಟು ಕಾಸ್ಟ್ ಆಗುತ್ತೆ? ಒಂದು 40-45 ವರೆಗೂ ಆಗುತ್ತೆ. 45,000 ಆಗುತ್ತೆ. ಏನ್ ಮಾಡ್ತಾರೆ ಸರ್ 45,000 ತಗೊಂಡ್ರೆ? ಆಯಿಲ್ ಚೇಂಜಿಂಗ್ ಮಾಡ್ತಾರೆ. ಆಯಿಲ್ ಚೇಂಜ್? ಡೀಸೆಲ್ ಫಿಲ್ಟರ್, ಆಯಿಲ್ ಫಿಲ್ಟರ್, ವಾಪಸ್ಸು ಏರ್ ಫಿಲ್ಟರ್ ಕ್ಲೀನ್ ತೆಗೆದಾಕ್ತಾರೆ, ಅಪ್ಗ್ರೇಸ್ ಮಾಡ್ತಾರೆ. ಹಾ ಸರ್, ಒಂದ್ಸಲಿಗೆ ಎಲ್ಲ ಚೇಂಜ್ ಮಾಡ್ತಾರೆ. ಎಷ್ಟು ಕಿಲೋಮೀಟರ್ ಓಡುತ್ತೆ ಸರ್ ಒಂದ್ಸಲಿ ಮಾಡಿಸಿದ್ರೆ? ಒಂದು 50,000 ವರೆಗೂ. 50,000 ಹತ್ರ 1 ವರ್ಷ ಓಡಿಸ್ಬೋದಾ?
ಒಂದ್ಸಲಿ ಮಾಡ್ಸಿದ್ರೆ? 1 ವರ್ಷ. ಹಾ, ಏ 50,000 ಅಂದ್ರೆ ಒಂದು ಗಾಡಿ ರನ್ ಆಗೋ ಲೆಕ್ಕಕ್ಕೆ. ರನ್ ಆಗೋದು. ಈಗ 50,000 ನೀವು ಎಷ್ಟು ತಿಂಗಳಲ್ಲಿ ಓಡಿಸ್ತೀರಾ ಆಲ್ಮೋಸ್ಟ್? 50,000 ತಿಂಗಳಲ್ಲಿ ಆಗಂಗಿಲ್ಲ, ಒಂದು 2 ವರ್ಷ ಬೇಕು ಈ ಗಾಡಿಲಿ. 2 ವರ್ಷ ಬೇಕು. ಬಟ್ ಆದ್ರೆ ವರ್ಷಕ್ಕೊಂದ್ಸಲಿ ಮೇಂಟೆನೆನ್ಸ್ ಮಾಡಿಸ್ಲೇಬೇಕು ಅದನ್ನ. ಇಲ್ಲ, ಮಾಮೂಲಿ ಮೈನರ್ ಎಲ್ಲ ಮಾಡಿಸ್ಕೊಂತೀವಿ ಹ್ಮ್. ಅವಾಗ ಅವಾಗ. ಹ್ಮ್. ಆಯಿಲ್ ಚೇಂಜಿಂಗು, ಅಪ್ಗ್ರೀಸು, ಅದು ಇಷ್ಟು ಕಿಲೋಮೀಟರ್ ಅಂತಂದಿರ್ತದೆ. ಕಿಲೋಮೀಟರ್ ನೋಡ್ಕೊಂಡು ಮಾಡಿಸ್ತೀವಿ. ಹಾ. ಈಗ ಲೈಲ್ಯಾಂಡ್ ಮಾಡಿಸಿದ್ರೆ ಅದು ಕಮ್ಮಿ ಆಗುತ್ತೆ ಹೇಗೆ ಪ್ರೈಸ್ ಅದ್ರಲ್ಲಿ? ಪ್ರೈಸು ಅದಕ್ಕೆ ಡಿಪೆಂಡ್ ಅಪ್ ಅಂತಂದ್ರೆ ಒಂದು 5,000-6,000 ಕಮ್ಮಿ ಆಗ್ಬೋದು. 5,000 ಲೈಲ್ಯಾಂಡ್ ಕಮ್ಮಿ ಆಗುತ್ತೆ. ಎರಡು ಸೇಮ್ ಆಲ್ಮೋಸ್ಟ್. ಸರ್ ಇದು ಎಷ್ಟು ವೀಲ್ ಗಾಡಿ ಇದು ಭಾರತ್ ಬೆಂಜ್? ಸರ್ ಇದು 14 ವೀಲು. 14 ವೀಲ್ ಇದೆ, ಪ್ಲಸ್ ಒಂದು ಎಕ್ಸ್ಟ್ರಾ ಸ್ಟೆಪ್ನಿ ಒಂದಿರುತ್ತೆ. ಹಾ. ಸ್ಟೆಪ್ನಿ ಇದು ಎಷ್ಟು ಸ್ಪೀಡ್ ಗೇರ್ ಬಾಕ್ಸ್ ಸರ್ ಇದು? ಸರ್ ಇದು 60-65 ಸ್ಪೀಡ್. ಆದ್ರೆ ಇದರಲ್ಲಿ ಗೇರು 10 ಇದೆ. 10 ಗೇರ್ ಇದೆ. ಯಾವ್ಯಾವ ಗೇರ್ ಇದೆ ಸರ್ ಇದರಲ್ಲಿ? 10 ಗೇರ್ ಸರ್ ಒಂದು ರಿವರ್ಸ್. ಹಾ ಸರ್. ಸಿ ಅಂದ್ರೆ ಫ್ರಂಟ್, ಹೈ ಫೆಷಲ್ ಅಂತಂದೇಳಿ. ಹಾ. ಆಮೇಲೆ 1ರಿಂದ 8ರವರೆಗೆ ಇದೆ. 8ರವರೆಗೂ ಇದೆ. ಸಿ ಗೇರ್ ಏನ್ ಕೆಲಸ ಮಾಡುತ್ತೆ ಸರ್? ಸರ್ ಅಂದ್ರೆ ಅಪ್ಪಲ್ಲಿ ಫಸ್ಟ್ ಗೇರ್ ಮೂವ್ಮೆಂಟ್ ಆಗಲಿಲ್ಲ ಅಂದ್ರೆ ಸಿ ಗೇರ್ ಹಾಕೊಂಡು ಹೋಗ್ಬೋದು. ಸಿ ಗೇರ್ ಹಾಕೊಂಡು ಎಷ್ಟು ದೂರ ಬೇಕಾದ್ರೂ ಹೋಗ್ಬೋದು. ಸಿ ಗೇರ್ ತುಂಬಾ ಪಿಕಪ್ ಜಾಸ್ತಿ ಇರುತ್ತೆ ಸಿ ಗೇರ್ ಅಲ್ಲಿ. ತುಂಬಾ ದೂರ ನೀವು ಸಿ ಗೇರ್ ಅಲ್ಲಿ ಓಡಿಸಿದ್ರೆ ಮೈಲೇಜ್ ಬರುತ್ತಾ? ಮೈಲೇಜ್ ಬರಲ್ಲ, ಮೈಲೇಜ್ ಡ್ರಾಪ್ ಆಗ್ಬಿಡುತ್ತೆ. ಯೂಸ್ ಮಾಡ್ತೀರಾ ಸರ್ ನೀವು ಸಿ ಗೇರ್ ನ? ಹಾ, ಮಾಡ್ತಾ ಇರ್ತೀವಿ. ಎಲ್ಲಾ ಕಡೆ ಯೂಸ್ ಮಾಡ್ತೀರಾ? ಎಲ್ಲಾ ಕಡೆ ಏನಿಲ್ಲ, ಎಲ್ಲೋ ಒಂದೊಂದ್ ಟೈಮಲ್ಲಿ ಸೆಕೆಂಡ್ ಸ್ಪೆಷಲ್ ತಗೊಳ್ಳಿಲ್ಲಪ್ಪ ಅಂತಂದ್ರೆ ಹಾಗೆ ಹಾಕೊಂಡು ಸಿ ಗೇರ್ ಯೂಸ್ ಮಾಡ್ತೀವಿ. ಸಿ ಗೇರ್ ಹೆಲ್ಪ್ ಆಗುತ್ತೆ ಒಟ್ನಲ್ಲಿ. ಹಾ, ಹೆಲ್ಪ್ ಆಗುತ್ತೆ. ಸರ್ ಇವಾಗ ನಿಮ್ಗೆ ಪೇಮೆಂಟ್ ಎಲ್ಲ ಹೇಗ್ ಸಿಗುತ್ತೆ ಈಗ? ಸರ್ ನಮ್ದು ಪೇಮೆಂಟ್ ಬಂದು ಬಾಡಿಗೆ ಲೆಕ್ಕ. ಹಾ ಸರ್, ಬಾಡಿಗೆ ಲೆಕ್ಕ 100ಕ್ಕೆ 10 ರೂಪಾಯಿ ಅಂತಂದೇಳಿ. 100ಕ್ಕೆ 10 ರೂಪಾಯಿ. ಈಗ ಟೋಟಲ್ ಆಗಿ ಒಂದು ಟ್ರಿಪ್ ಹೋಗ್ ಬಂದ್ರೆ ನಿಮ್ಗೆ ಎಷ್ಟು ಸಿಗ್ಬೋದು ಸರ್? ಇವಾಗ ಬಾಡಿಗೆ ಒಂದು ರಾಯಚೂರ್ಲಿಂದ ಬಂದಿದ್ದೀನಿ, 60,000, 62,000 ಬಾಡಿಗೆ ಆಗಿದೆ. ಅದರಲ್ಲಿ ನಮ್ಗೆ 6,200 ರೂಪಾಯಿ ಬರುತ್ತೆ. 6,200 ರೂಪಾಯಿ ಬರುತ್ತೆ. ಈಗ ಒಂದು ಟ್ರಿಪ್ ಮಾಡಕ್ ನಿಮ್ಗೆ ಎಷ್ಟು ದಿನ ಆಗುತ್ತೆ ಸರ್? ಸರ್ ಗಾಡಿ ಲೋಡ್ ಆದ್ರೆ ಅಲ್ಲಿ ಲೋಡ್ ಆಗಿರೋದು 3ನೇ ತಾರೀಕು. ಚನ್ನರಾಯಪಟ್ಟಣದಲ್ಲಿ ಬಂದು ಅಲ್ಲಿ ಮಲ್ಕೊಂಡಿದ್ದೀನಿ. ಅಲ್ಲಿ ಗಾಡಿ ಖಾಲಿ ಬೆಳಗ್ಗೆ ಆಯ್ತು. ನಿನ್ನೆಲಿಂದ ಬಂದು ಇಲ್ಲಿ ಖಾಲಿ. ಇವಾಗ ನಿನ್ನೆ ಬಂದು ಇಲ್ಲಿ ಮಲ್ಕೊಂಡಿದ್ದೀನಿ. ಇವತ್ ನೋಡ್ಬೇಕು, 6 ಪಾರ್ಟಿ ಇದೆ, ಖಾಲಿ ಮಾಡ್ಬೇಕು. ಇವತ್ತಾದ್ರೆ ಬೆಟ್ರು. ಇವತ್ತಾದ್ರೆ ಖಾಲಿ. ಒಂದು 3ರಿಂದ 4 ದಿನ ಬೇಕಾಗುತ್ತೆ ನಿಮ್ಗೆ ಒಂದ್ ಟ್ರಿಪ್ ಮಾಡ್ಲಿಕ್ಕೆ. ತಿಂಗಳಲ್ಲಿ ಎಷ್ಟು ಟ್ರಿಪ್ ಮಾಡ್ತೀರಾ ಸರ್ ಹಾಗಾದ್ರೆ? ಸರ್ ಚೆನ್ನಾಗಿ ಲೋಡ್ ಆಗಿ ಚೆನ್ನಾಗಿ ಇದು ಮಾಡಿದ್ರೆ ತಿಂಗಳ ಒಂದು 10 ಟ್ರಿಪ್ ಮುಗಿಸ್ಬೋದು. 10 ಟ್ರಿಪ್ ಆಗುತ್ತೆ ಅಂದ್ರೆ ಒಂದು ಅವರೇಜ್ ತಿಂಗಳಿಗೆ ನಿಮ್ಗೆ ಎಷ್ಟು ಸಂಬಳ ಸಿಗ್ಬೋದು ಸರ್? ಸಿಗುತ್ತೆ ಒಂದು 25. ಸರ್ ಇವಾಗ ನೀವು ಡ್ರೈವಿಂಗ್ ಫೀಲ್ಡ್ ಬಂದ್ಮೇಲೆ ಹೈಯೆಸ್ಟ್ ಸ್ಯಾಲರಿ ಅಂದ್ರೆ ಎಷ್ಟು ತಗೊಂಡಿದ್ದೀರಾ? ಹಣ ಉಳಿದಿದೆ ಒಂದು 30-35 ಮೇಲೆ ಉಳಿತಿದೆ. ಆದ್ರೆ ಊಟ ತಿಂಡಿ ಖರ್ಚು, ವಿಮಾಲು, ಟೀ ಕಾಫಿ ಎಲ್ಲ ಮತ್ತೆ ಖರ್ಚು ತೆಗೆದ್ರೆ ಒಂದು 25 ಉಳಿತಿದೆ. 25, ಒಂದು 10,000 ನಿಮ್ಗೆ ಊಟ ತಿಂಡಿ ಖರ್ಚಾಗುತ್ತೆ. ಬೇಗ ಈಗ ಗಾಡಿಲೆಲ್ಲೂ ಅಡಿಗೆ ಮಾಡಲ್ಲ? ಇಲ್ಲ, ಸಿಂಗಲ್ ಇದೀವಲ್ಲ, ಹಂಗಾಗಿ ನೀವು ಆಲ್ಮೋಸ್ಟ್ ಎಲ್ಲಾ ಕಡೆ ಹೋಟೆಲ್ ಅಲ್ಲೇ ಊಟ ಮಾಡೋದು. ಸರ್ ಇವಾಗ ಹೊಸದಾಗಿ ಡ್ರೈವಿಂಗ್ ಫೀಲ್ಡ್ ಬರೋರಿಗೆ ನೀವೇನ್ ಹೇಳ್ತೀರಾ? ಸರ್ ಡ್ರೈವಿಂಗ್ ಫೀಲ್ಡ್ ಬರೋರಿಗೆ ಲವ್ ಮಾಡಬೇಡಿ, ಡ್ರೈವಿಂಗ್ ಫೀಲ್ಡ್ ಬನ್ನಿ. ಬಟ್ ನನಗಾಗಿರೋ ಅನುಭವ, ಕೈ ಕೊಟ್ಟ ನಾರಿ, ಕೈ ಹಿಡಿದ ಲಾರಿ, ಇಷ್ಟರಲ್ಲೇ ಅರ್ಥ ಮಾಡ್ಕೊಳ್ಳಿ.